ಹಾಯ್ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಅದೇನಪ್ಪ ಅಂದರೆ ಮಾತು. ಏನಿದು ಆಶ್ಚರ್ಯವಾಗಿದೆಯಲ್ಲ, ಮಾತಾಡಬೇಕೆ ಒಂದು ಬರೀ ಮಾತು ಅಂತಿದ್ದಾಳಲ್ಲ ಅಂತ ಆಶ್ಚರ್ಯ ಪಡಬೇಡಿ. ಮಾತು ಅಂದರೆ ಹಿರಿಯರು ಹೇಳಿದ ಒಂದು ಗಾದೆ ಇದೆ, ನಿಮ್ಗೆ ಗೊತ್ತಿದೆಯಾ ಫ್ರೆಂಡ್? ಅದೇನೆಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಅದರ ಅರ್ಥ ಮಾತಾಡೋದ್ರಿಂದ ಕಡಿಮೆ ಬೆಲೆ, ಮಾತಾಡದೇ ಇರೋದೇ ಒಳ್ಳೆಯದು, ಮಾತಾಡೋದು ಎಲ್ಲ ಕೆಟ್ಟದ್ದು ಅಂತೇನಲ್ಲ ಫ್ರೆಂಡ್. ಮಾತು ಬೆಳ್ಳಿ ಮೌನ ಬಂಗಾರ. ಹಾಗಿದ್ದರೆ ಪ್ರಪಂಚದಲ್ಲಿ ಯಾರು ಮಾತಾಡದೇ ಇದ್ದು ಬಂಗಾರ ಅನ್ನೋ ಬೆಲೆನ ಪಡ್ಕೋಬೋದಲ್ವ ಫ್ರೆಂಡ್? ಇಲ್ಲ, ಅದು ತಪ್ಪಾಗುತ್ತೆ. ನಮ್ಮ ಹಿರಿಯರು ಯಾಕೆ ಆ ಥರ ಒಂದು ಗಾದೆನ ಸೃಷ್ಟಿ ಮಾಡಿದ್ದಾರೆ, ಆ ಥರ ಒಂದು ಗಾದೆನ ಹೇಳ್ತಾ ಬಂದಿದ್ದಾರೆ ಅಂದರೆ, ಮಾತಾಡಬಾರ್ದು ಅಂತಲ್ಲ, ಹಾಗಂತ ಅತಿಯಾಗಿ ಮಾತಾಡಬೇಕು ಅಂತಲೂ ಅಲ್ಲ. ಅದೇನಪ್ಪ ಅಂದರೆ ಅದೇನೋ ಹೇಳ್ತಾರಲ್ಲ, ಅತಿಯಾದ ಅಮೃತನೂ ವಿಷ ಆಗುತ್ತೆ ಅಂತ. ಹಾಗೆ ಎಲ್ಲವೂ ಹಿತಮಿತವಾಗಿದ್ರೇ ಚೆನ್ನ ಅಲ್ವಾ ಫ್ರೆಂಡ್? ಹಾಗೆ ಮಾತನ್ನು ಆಡಬಾರ್ದು ಅಂತಲೂ ಅಲ್ಲ, ಮಾತನ್ನು ಆಡಬೇಕು ಅಂತಲೂ ಅಲ್ಲ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿದ್ರೆ ಕೇಳೋ ಮಾತು ಹಿತವಾಗಿರುತ್ತೆ, ಮತ್ತೆ ಕೇಳಬೇಕು ಅನಿಸುತ್ತೆ. ಕೇಳೋ ಮಾತು ಮನಸ್ಸಿಗೆ ಖುಷಿ ಕೊಡಬೇಕೆ ವಿನಃ ಬೇಜಾರು ಮಾಡಬಾರ್ದಲ್ವ ಫ್ರೆಂಡ್? ಸೊ ಅದಕ್ಕೋಸ್ಕರ ಹಿರಿಯರು ಮಾತು ಬೆಳ್ಳಿ ಮೌನ ಬಂಗಾರ ಅಂದರೆ ಸಮಯಕ್ಕೆ ತಕ್ಕಂತೆ ಮಾತನಾಡು, ಸಂದರ್ಭಕ್ಕೆ ತಕ್ಕಂತೆ ಮಾತನಾಡು ಅಂತ ಹೇಳಿರೋದು. ಇಷ್ಟ ಆಯಿತಾ ಫ್ರೆಂಡ್?